ಮಕ್ಕಳ ಬಿಸಿಯೂಟಕ್ಕೂ ಕನ್ನ ಹಾಕೋ ಕೆಲಸವನ್ನ ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬಿಸಿ ಊಟದ ಅಕ್ಕಿ, ಹಾಲಿನ ಪೌಡರ್ ಪ್ಯಾಕೆಟ್, ಬೇಳೆ, ಬೆಲ್ಲ, ಅಡುಗೆ ಎಣ್ಣೆಯನ್ನ ಸಾಗಿಸ್ತಾ ಇದ್ದಂತಹ ವೇಳೆ ರೇಡ್ ಆಗಿದೆ. ಅಡುಗೆ ಸಹಾಯಕಿಯರಿಂದಲೇ ಈ ರೀತಿ ಕಳ್ಳತನ ಆಗಿರೋದು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಘಟನೆ ಆಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ಆವರಣದಲ್ಲಿ ಈ ರೀತಿ ಮಕ್ಕಳಿಗೆ ಸಿಗಬೇಕಾದಂತಹ ದವಸ ಧಾನ್ಯಗಳನ್ನ ಕದಿಯುವಂತಹ ನೀಚ ಕೆಲಸಕ್ಕೆ ಇವರೆಲ್ಲ ಕೈ ಹಾಕಿದ್ರಂತೆ. ಕಳ್ಳತನದ ವೇಳೆ ಸ್ಥಳೀಯರ ಕೈಗೆ ಸಿಕ್ಕಿ ಅಡುಗೆ ಸಹಾಯಕಿಯರು ಉಗಿಸ್ಕೊಂಡಿದ್ದಾರೆ. ಅಡುಗೆ ಸಹಾಯಕಿಯರು ಶಿಕ್ಷಕರನ್ನ ಹಿಗ್ಗಾಮುಗ್ಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಶಾಲೆ ಸಿಬ್ಬಂದಿ ಮ್ಯಾಗ ಮತ್ತು ಶಿಕ್ಷಕರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನ ಹೇಳಿ ನಿಮ್ಮ ಏನು ತಾಲೂಕು ಆಫೀಸ್ ಐತಿ ಸಿರೆಟ್ ಒಳಗಡೆ ಅಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಅಂತ ತಿಳ್ಕೊಂಡು ಇದನ್ನ ಏನು ಆಕ್ಷನ್ ತಗೊಂತೀರಿ ನಾವು ಬುಧವಾರ ಮಟ್ಟ ಕಾದು ನೋಡ್ತೀವಿ. ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಏನಂದ್ರೆ ಡಿ ಆಫೀಸರ್ ಈ ಶಾಲೆ ಸಿಬ್ಬಂದಿ ಮ್ಯಾಗ ಮತ್ತು ಶಿಕ್ಷಕರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನ ಹೇಳಿ ನಿಮ್ಮ ಏನು ತಾಲೂಕು ಆಫೀಸ್ ಐತಿ ಸಿರೆಟ್ ಒಳಗೆ ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಈಗ ಸಹಾಯಕಿಯರನ್ನ ಹಿಡಿದು ಉಗಿದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಮುಖ್ಯ ಶಿಕ್ಷಕನ ಅಥವಾ ಶಿಕ್ಷಕಿಯ ಕುಮ್ಮಕ್ಕಿಲ್ಲದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಸಾಗಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರ ವಿರುದ್ಧ ಏನ್ ಕ್ರಮ ಆಗುತ್ತೆ? ಸ್ಪಾಟ್ BO ಬಂದಿದ್ದಾರಾ? ಏನ್ ಮಾಹಿತಿ ಇದೆ ಮಮತಾ? ಈಗ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಮಕ್ಕಳಿಗೆ ಇರುವಂತಹ ಬಿಸಿಯೂಟದ ದವಸ ಧಾನ್ಯಗಳಿಗೆ ಅಲ್ಲಿದ್ದಂತಹ ಅಡಿಗೆ ಸಹಾಯಕರು ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಆ ಒಂದು ದವಸ ಧಾನ್ಯಗಳಿಗೆ ಕಣ್ಣ ಹಾಕಿರುವಂತದ್ದು ಇವತ್ತು ಬಯಲಾಗಿದೆ. ಯಾಕಂತಂದ್ರೆ ಅವರು ಮಕ್ಕಳಿಗೆ ಕಡಿಮೆ ಊಟ ಕೊಡ್ತಿದ್ರು, ಅದು ಕಳಪೆ ಮಟ್ಟದ ಊಟ ಕೊಡ್ತಿದ್ರು. ಸರಿಯಾಗಿ ಸಾಂಬಾರ್ಗಾಗ್ಲಿ ಪದಾರ್ಥಕ್ಕಾಗ್ಲಿ ಈ ತರ ಯಾವುದೇ ವಸ್ತುಗಳನ್ನ ಸರಿಯಾಗಿ ಬಳಕೆ ಮಾಡ್ತಿರಲಿಲ್ಲ. ಹಾಗಾಗಿ ಕಳಪೆ ಊಟಗಳನ್ನ ಕೊಡೋದ್ರ ಮೂಲಕ ಕಡಿಮೆ ಊಟ ಕೊಡ್ತಿದ್ರು ಅನ್ನುವಂಥದ್ದು ಮಕ್ಕಳು ಸ್ಥಳೀಯರ ಮುಂದೆ ಹೇಳ್ಕೊಂಡಿದ್ರು. ಇದನ್ನ ಸ್ಥಳೀಯರು ಕಾದು ಕುಳಿತುಕೊಂಡಿದ್ರು. ಇವತ್ತು ಶಾಲೆ ಮುಗಿದ ತಕ್ಷಣ ಅವರು ಅಡಿಗೆ ಸಹಾಯಕರು ಅಲ್ಲಿರುವಂತಹ ಅಕ್ಕಿ ಆಗ್ಲಿ, ಬೇಳೆ ಆಗ್ಲಿ, ಹಾಲಿನ ಪೌಡರ್ ಪ್ಯಾಕೆಟ್ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರೆ ಸ್ಥಳಕ್ಕೆ BO ಅವ್ರು ಬರಬೇಕು, BO ಅವ್ರು ಬರುವವರೆಗೂ ಇದನ್ನ ಬಿಡಲ್ಲ ಅನ್ನುವಂಥದ್ದು ಪಟ್ಟನ್ನ ಹಿಡ್ಕೊಂಡು ಕೂತಿದ್ದಾರೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ BO ಅವರು ಸ್ಥಳದಲ್ಲಿ ಇಲ್ಲ. ಹಾಗಾಗಿ ಬೇರೆ ಕಡೆ ಹೋಗಿರೋದ್ರಿಂದ ಅವರು ಸೋಮವಾರ ವಿಸಿಟ್ ಕೊಡ್ತೀನಿ. ರೈಟ್, ಧನ್ಯವಾದ ಭೀಮನಗೌಡ ತಮ್ಮ ಮಾಹಿತಿಗಾಗಿ.